ಅತ್ಯಂತ ಹಿರಿಯರು, ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ನಾಯಕರು, ವೀರಶೈವ ಲಿಂಗಾಯತ ಸಮುದಾಯದ ಓರ್ವ ಹಿರಿಯ ಪ್ರಮುಖ ನಾಯಕರು, ಮಾಜಿ ಸಚಿವರು, ಸನ್ಮಾನ್ಯ ಶ್ರೀ ಭೀಮಣ್ಣ ಖಂಡ್ರೆ ಸಾಹೇಬರು ನಿನ್ನೆ ನಮ್ಮನ್ನ ಅಗಲಿದ್ದಾರೆ. ಅವರು ಶತಾಯುಷಿಯಾಗಿ ಇವತ್ತು ಶಿವನ ಪಾದವನ್ನು ಸೇರಿದ್ದಾರೆ. ಜೀವನ ಉದ್ದಕ್ಕೂ ಅವರು ಜನಪರ ಹೋರಾಟ, ಸಮಾಜದ ಏಳ್ಗೆ ಮಾಡಿಕೊಂಡು ಇವತ್ತಿನ ದಿವಸ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ಬಹುದೊಡ್ಡದಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಒಂದು ಕುಟುಂಬಕ್ಕೂ ಹಿರಿಯರಾದಂತಹ ಭೀಮಣ್ಣ ಖಂಡ್ರೆ ಸಾಹೇಬರಿಗೂ ಬಹಳ ಒಂದು ಆತ್ಮೀಯ ಸಂಬಂಧ. ನನ್ನ ತಂದೆಯವರಾದಂಥ ದಿವಂಗತ BM ಪಾಟೀಲ್ರು ಅವರು ಬಹಳ ಆತ್ಮೀಯ ಸ್ನೇಹಿತರಾಗಿದ್ರು. ನಾನು ಯಾವಾಗ ಈಶ್ವರ್ ಖಂಡ್ರೆ ಅವ್ರ ಜೊತೆಗೆ ಅವ್ರ ಮನೆಗೆ ಹೋಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡ ಸಂದರ್ಭದಲ್ಲಿ ಅವರು BM ಪಾಟೀಲ್ರ ಮಗ ಅಂತೇಳಿ ದಿವಸ ನನಗೆ ಮಾತನಾಡ್ತಾ ಇದ್ರು. ಇವತ್ತು ಅವರು ಆಗಿನ ಕಾಲದಲ್ಲಿ ರಜಾಕರ ಚಳವಳಿಯಲ್ಲಿ, ಕರ್ನಾಟಕ ಏಕೀಕರಣದಲ್ಲಿ ಬಹಳ ದೊಡ್ಡದಾದಂತ ಹೋರಾಟದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗೂ ಕೂಡ ಸಮಾಜಕ್ಕೆ ಸಂಘಟನೆ ಮಾಡುವ ಮೂಲಕ ಮಾರ್ಗದರ್ಶನವನ್ನು ಕೂಡ ಅವರು ಮಾಡಿದ್ದಾರೆ. ಸಚಿವರಾಗಿನೂ ಕೂಡ ಅವರು ಅನೇಕ ಮಹತ್ವವಾದಂಥ ಯೋಜನೆಗಳನ್ನ, ಅಭಿವೃದ್ಧಿ ಯೋಜನೆಗಳನ್ನ ಮಾಡುವ ಮುಖಾಂತರ ಬಹಳ ದೊಡ್ಡದಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ನಮ್ಮಲ್ಲಿರುವಂಥವರು ಹಿರಿಯರನ್ನ, ಶತಾಯುಷಿಗಳನ್ನ ಕಳ್ಕೊಂಡು ಇವತ್ತೊಂದು ದಿವಸ ಸಮಾಜ ಮತ್ತು ಕರ್ನಾಟಕ ರಾಜ್ಯ ಬಡವಾಗಿದೆ. ಈ ಸಂದರ್ಭದಲ್ಲಿ ನಾನು ಬಸವಣ್ಣನಲ್ಲಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಬಸವಾದಿ ಶರಣರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಆತ್ಮಕ್ಕೆ ಪರಮಾತ್ಮ ಚಿರಶಾಂತಿಯನ್ನ ನೀಡಲಿ. ಅವರ ಪುತ್ರ ಆದಂಥ ಈಶ್ವರ್ ಖಂಡ್ರೆ ಅವರು, ನಾವು ಒಡನಾಡಿಗಳು, ಇಬ್ರು ಒಟ್ಟಿಗೆ ಈಗ ಸಚಿವರಾಗಿದ್ದೇವೆ. ಈಶ್ವರ್ ಅವ್ರಿಗೂ ಕೂಡ ಈ ಒಂದು ದುಃಖದ ಅಗಲಿಕೆಯನ್ನ, ಅವ್ರ ಕುಟುಂಬಕ್ಕೆ ಅಗಲಿಕೆಯನ್ನು ಬರೆಸುವಂತ ಶಕ್ತಿಯನ್ನ ನೀಡಲಿ. ಇವತ್ತು ಓರ್ವ ಹಿರಿಯ ನಾಯಕರನ್ನ, ಒಬ್ಬ ಹಿರಿಯ ಜೀವಿಗಳು, ಮಾರ್ಗದರ್ಶಕನು ನಾವು ಸಮಾಜ ಮತ್ತು ರಾಜ್ಯ ಕಳ್ಕೊಂಡಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನನ್ನ ತಂದೆಯವರ ಒಡನಾಟನೂ ಕೂಡ ಬಹಳ ಆತ್ಮೀಯವಾಗಿರುವಂತಹ ಸಂಬಂಧ ಇತ್ತು ಅನ್ನೋ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸಿ, ದೇವರವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ. ಅವ್ರ ಕುಟುಂಬ ವರ್ಗಕ್ಕೂ, ಈಶ್ವರ್ ಅವ್ರಿಗೂ ಮತ್ತು ನಮ್ಮ ಯುವ ಸಂಸದರು ಅವರೆಲ್ಲರಿಗೂ ಕೂಡ ಇವತ್ತಿನ ದಿವಸ ಕುಟುಂಬಕ್ಕೆ, ಇವತ್ತು ಸಾಗರ್ ಖಂಡ್ರೆ ಅವರಿಗೆ ಎಲ್ಲರಿಗೂ ಕೂಡ ಈ ದುಃಖವನ್ನ ಭರಿಸುವಂತ ಶಕ್ತಿಯನ್ನು ನೀಡಲಿ. ಅವರ ಹಾಕಿಕೊಂಡಂತ ಮಾರ್ಗದಲ್ಲಿ ಅವ್ರ ಕುಟುಂಬ ಮತ್ತು ಅವರ ಅಭಿಮಾನಿಗಳೆಲ್ಲರೂ ಕೂಡ ನಡುಮುಖ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡೋಣ ಮಾತನ್ನು ಹೇಳಿ ನನ್ನ ಮಾತಿಗೆ ವರ ಮಾತಿನ ಶರಣಾರ್ಥಿಗಳು.